ಇವತ್ತೊಂದು ರೈಡ್ ಹೊರಟಿದ್ದೀವಿ, ನಾನು ದಿಲನ್ ಮತ್ತು ಮಂಜುನಾಥ್ ಅಂತ. ಸೊ ಕುಶಾಲನಗರ ಒಂದು ದಾಟ್ಕೊಂಡ್ಬಿಟ್ಟು ಅಲ್ಲೆಲ್ಲ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿ ಅಲ್ಲಿ ಎಲ್ಲರನ್ನೂ ತೋರಿಸ್ತೀನಿ. ಈಗ ನಾನು ಆ್ಯಕ್ಚುಲಿ ಟೌನ್ ಒಳಗಡೆ ಕ್ರಾಸ್ ಮಾಡುವಂಗಿಲ್ಲ ಅಲ್ಲ, ಹಾಗೆ ಎಲ್ಲೆಲ್ಲ ಹಾರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕೀಗ. ಸೊ ದಿಲನ್ ಹೇಳಿದ ಪ್ರಕಾರ ಒಂದು ಅಂದಾಜಿಗೆ ಗಾಡಿ ಕರೆಕ್ಟಾಗಿ ರೆಡಿ ಆದ ಮೇಲೆ ನಾವು ತುಂಬ ಓಡಿಸಾಡೋದು ಇಲ್ಲ. ಸೊ ನೋಡೋಣ, ಒಂದು 50 ಕಿಲೋಮೀಟ್ರ್ ಹೋಗಿ ಏನು ಅಂತ ಚೆಕ್ ಮಾಡೋಣ ಅಂತ ಹೇಳ್ಕೊಂಡು ಹೊರಟಿದ್ದೀವಿ ಇಬ್ಬರು, ನೋಡಬೇಕು. ಸೊ ಆಗಲ್ಲ ಹೇಳಿ, ಈಗ ನಾವಿದ್ದೀವಿ ಇದರಲ್ಲಿ, ಎಲ್ಲಿ ನಮ್ಮ ಡಿಪ್ಲೊಮಾ ಕಾಲೇಜ್ ಹತ್ರ ಇದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತ 3 ಜನಕ್ಕೂ ಐಡಿಯಾ ಇಲ್ಲ, ಸುಮ್ಮನೆ ಹೋಗೋದಷ್ಟೇ ಇವತ್ತು, ನೋಡೋಣ. ನಮ್ಮ ಕುಶಾಲನಗರ ಜಾತ್ರೆಗೆ ರಾತ್ರಿ ಅಂತೂ ಬರೋಕ್ಕಾಗಿಲ್ಲ, ಹಗಲು ಸುಮ್ಮನೆ ಹಂಗೆ ಒಂದ್ಸಲ ನೋಡ್ಕೊಂಬಿಡಿ. ಒಂದ್ಸಲ ಇನ್ನೂ ಎಷ್ಟು 1 ವೀಕ್ ಇರ್ಬೋದು ಅಂದ್ಕೊಳ್ತೀನಿ ಅಷ್ಟೇ. ಒಂದ್ಸಲ ನೈಟ್ ಬಂದುಬಿಟ್ಟು ಫುಲ್ ತೋರಿಸಿ ಮಜಾ ಮಾಡೋಣ. ಬಟ್ ನಾನು ಒಬ್ಬನೇ ಬರಬೇಕಲ್ಲ, ಅದೇ ಬೇಜಾರು. ಕೊಪ್ಪ ಗೇಟ್ ದಾಟಿದ್ವಿ. ಇವತ್ತೇ ಪ್ರಾಬಬಿಲಿ ಅಫಿಷಿಯಲಾಗಿ ಬ್ಲಾಗ್ ಮಾಡ್ತಿರೋದು ಫೀಲ್ ಬರ್ತಿರೋದು ನನಗೆ, ಮೋಟೋ ಬ್ಲಾಗ್ ಮಾಡ್ತಿರೋದು. ಯಾಕಂದರೆ ಇವತ್ತು ಪಕ್ಕ ಒಂದು ಪರ್ಫೆಕ್ಟ್ ರೈಡರ್ ಜೊತೆ ಇದ್ದೀನಿ. ಇದೊಂದು ಸಾವು ಗುರು, ಇಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್, ಟ್ರಾಫಿಕ್ ಒಂಥರ ಇಲ್ಲಿ ಇದೊಂದು ಜಾಗ. ಎಲ್ಲಿಂದ ಯಾರು ಬರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೇ ಕೇರ್ಫುಲ್ ಆಗಿದ್ರೂ ಸಾಲದಿಲ್ಲ. ಲಾರ್ಡ್ ಎಕ್ಸೆಲ್, BMW, BMW ಅಂತಲೂ ಹೇಳ್ತಾರೆ ಜರ್ಮನಲ್ಲಿ, ನಾವು BMW ಅಂತ ಹೇಳ್ತೀವಿ. ಇವನೇ ನಮ್ಮ ದಿಲನ್, ಹಿಮಾಲಯನ್ ಇಟ್ಕೊಂಡಿರೋದು. ಎಕ್ಸ್ಟ್ರೀಮ್ ಸ್ಪೋರ್ಟ್ ರೈಡರ್ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಇನ್ನೊಬ್ಬರು ಮಂಜುನಾಥ್. ಮಂಜುನಾಥ್ ಅವ್ರದ್ದು ಹೊಸ 220F. ಅದು ಏನೋ ಒಂದಿದೆ ಅಲ್ಲ, ಒಳ್ಳೆ ಲುಕ್ ಇದೆ ಗಾಡಿ ಅದು. ಇವನಂತೂ ಒಂದು ಬೈಕಿಗೆ, ಹಿಮಾಲಯನ್ಗೆ ಏನೆಲ್ಲ ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿಸ್ಬಿಟ್ಟಿದ್ದಾನೆ ಆ ಕಡೆ. ಒಂದು ಕ್ವಿಕ್ ಸಜೆಷನು, ಲೈಕ್ ನಾವು ಈ ಥರ ಗ್ರೂಪಲ್ಲಿ ರೈಡ್ ಮಾಡ್ತಿರ್ತೀವಲ್ಲ, 2, 3, 4, 5 ಜನ, 10 ಜನ ಅಂತ. ಸೊ ನಾವು ಯಾವತ್ತೂ ಒಂದೇ ಲೇನಲ್ಲಿ ಹೋಗಬಾರ್ದು, ಅಂದರೆ ಒಬ್ಬನೊಬ್ಬ ಫಾಲೋ ಮಾಡಬಾರ್ದು. ಆ್ಯಕ್ಚುಲಿ ಒಬ್ಬ ಸ್ವಲ್ಪ ಲೆಫ್ಟಿಗಿದ್ರೆ ಒಬ್ಬ ರೈಟಿಗೆ ಇರಬೇಕು, ಒಬ್ಬ ಸ್ವಲ್ಪ ರೈಟಿಗಿದ್ರೆ ಒಬ್ಬ ಸ್ವಲ್ಪ ಲೆಫ್ಟಿಗೆ ಇರಬೇಕು. ಸೊ ದ್ಯಾಟ್ ಗುಂಡಿನ ತಪ್ಪಿಸೋ ಟೈಮಲ್ಲಿ ಹಿಂದೆ ಇರೋರಿಗೆ ಸುಲಭ ಆಗುತ್ತೆ. ಇದು ಒಂದೇ ಲೈನಲ್ಲಿ ಆಗಿ ಅವನು ಲೆಫ್ಟ್ ತಗೊಂಡು ನಾನು ಲೆಫ್ಟ್ ತಗೊಂಡ್ಬಿಟ್ರೆ ರಟ್ಟಿ ಬೀಳಕ್ಕಿರೋದು. ಸೊ ಅದೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು. ಯಾಕಂದರೆ ಒಂದು ರೈಡಿಂಗ್ ಅಂತ ಹೇಳಿದಾಗ ಅದರಲ್ಲಿ ಸಾವಿರಾರು ವಿಷಯಗಳಿರ್ತದೆ, ಸಾವಿರಾರು ರೂಲ್ಸ್ಗಳಿರ್ತದೆ. ಅದನ್ನೆಲ್ಲ ಕಲ್ತ್ಕೊಳ್ಬೇಕು. ನನಗೇನು ಎಲ್ಲ ಗೊತ್ತು ಅಂತಲ್ಲ, ಹುಣ್ಸೆಕಾಯಿ ಅಲ್ಪ ಸ್ವಲ್ಪ ಕಲ್ತಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ದ್ಯಾಟ್ ಅಂಥ ತಪ್ಪುಗಳನ್ನ ನಡಿಬಾರ್ದು, ಅಥವಾ ಸೇಫಾಗಿರಬೇಕು ಅಂತ. ಜೈ ಕರ್ನಾಟಕ ಮಾತೆ ನೋಡಿ, ದೊಡ್ಡ ಫ್ಲಾಗ್ ಹಾಕೊಂಡಿದ್ದಾರೆ. ಸೈಕಾಗಿತ್ತು ಅಂದ್ಕೊಳ್ಳಿ. ಸೊ ದಿಲನ್ ಬೈಕಲ್ಲಿರೋ ಬ್ಯಾಕ್ ಗೋಪ್ರೋದಲ್ಲಿ ನಾವು ಆ್ಯಕ್ಚುಲಿ ವಿಡಿಯೋ ಆನ್ ಮಾಡಿದ್ದೀವಿ. ಬ್ಯಾಕಿಂದ ನಾನು ಇದ್ದೀನಿ. ಇನ್ಸ್ಟಾ 360 ಕೂಡ ಇದೆ. ದಿಲನ್, ನಮ್ಮ ಮಂಜುನಾಥ್ ಮತ್ತು ನಾನು. ಒಂದೊಳ್ಳೆ ಫೀಲ್ ಇದೆ ಗುರು. ಸಿಕ್ಕಾಗೋದ ಲಾರಿ ಹೊಡೆದು ಬಾಯಿಗೆ. ಅವರು ಜೀವನ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ನಾವೇ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಸಣ್ಣ ಬೈಕು 2 ದಾಟ್ಕೊಂಡ್ಬಿಡ್ತು. ಕಡೆಗೆ ಹೋಯ್ತಾ ಇದೀವಿ ವಿತ್ ಫುಲ್ ಸೌಂಡ್. ಈ ಎಕ್ಸ್ಪೀರಿಯನ್ಸೇ ಗೌಜಿ ಗುರು. ಬಟ್ ಪಕ್ಕ ರೈಡರ್ಸ್ ಇರ್ಬೇಕಷ್ಟೇ.
ಅವನಂತೂ ಸರಿಯಾಗೋಯ್ತಾನೆ. ಹಿಮಾಲಯನ್ನೇ ಮಲಗಿಸ್ಕೊಂಡು ಹಿಮಾಲಯನ ಹೊಡೆದು ಇದೊಂದು ಅಡ್ವಾಂಟೇಜ್ ನೋಡಿ, ನಿಂತ್ಕೊಂಡು ಹೆಂಗ್ ಬೇಕಂಗೆ ನೋಡ್ಬೋದು. ನಮ್ದಲ್ಲಿ ನಿತ್ರ ಬಗ್ಗಿ ನಿಂತಂಗಿರ್ತದೆ. ಮೊಟ್ಟೆ ಎಲ್ಲ ಬಿಸಿಯಾದ ಫೀಲ್ ಆಯ್ತಿದೆ ಸೀಟ್ಗಳಿಗೆ. ನಾನು ಒಂದು ಟೂರಿಂಗ್ ಬೈಕ್ ತಗೊಳ್ಬೇಕು, ಹಿಂಗೆ ಆಡ್ಕೊಂಡು ಹೋಗೋದು ನೋಡಿ ಎಲ್ಲ ಹೋದಂಗೆ. ಅಲ್ಲ, ನಾನು 390 ಇರ್ಬೇಕಾದ್ರೆ ಇದ್ರಿಗಿಂತ ಕೆಟ್ಟದಾಗ ಹೋಯ್ತಿದ್ದೆ. ನಮ್ಮ ಜೊತೆ ಇನ್ನೂ 220 ಬೇರೆ ಇದೆಲ್ಲ, ಸ್ವಲ್ಪ ಮೆಲ್ಲನೆ ಹೋಗ್ಬೇಕು ನಾವು. ಒಂದು ಕಡೆ ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ. ಇವರೇ ನೋಡಿ ನಮ್ಮ ಎಕ್ಸ್ಪರ್ಟ್ ರೈಡರ್ ದಿಲನ್ ಅವರು. ಮಂಜು ಬ್ರೋ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಇಲ್ಲ ಸೊ ಹಂಗೆ ಟೀಗಿ ಎಲ್ಲ ಕುಡ್ಕೊಂಡು ಹೊರಟ್ವಿ. ಮೋಡ ನೋಡಿದರೆ ಯಾಕೋ ನಮ್ಮ ಅಂಡನ ಇವತ್ತು ಬರೋದು ಬಿಸಾಕೋ ಪ್ರೋಗ್ರಾಮಲ್ಲಿ ಇದೆ ಅಲ್ವಾ. ನೋಡೋಣ ಸರಿ ಅಂತ ಹೇಳಿಬಿಟ್ಟು ನಮ್ಮ ದಿಲನ್ದು ಲೊಕೇಶನ್ ಎಂತ ಚಂದನ್ ಕ್ಯಾಂಟೀನಿಗೆ ಬಂದೋ. ನೋಡಿಲ್ಲಿ ಹುಲಿ ಎಲ್ಲ ರೆಡಿ ಆಗಿದೆ. ಓ ಸಕಲ ಕಾಣಿಸ್ತದೆ. ಹಂಗೆಲ್ಲ ಹೇಳಿ ವಾಪಸ್ ಹೊರಡುವಾ. ₹200 ಟೀ ಕುಡಿಯೋಕ್ಕೆ ₹1000 ಪೆಟ್ರೋಲ್ ಹಾಕೊಂಡು ಬಂದಿದ್ದೀವಿ. ಬೈಕರ್ಸ್ ಲೈಫ್. ಎಂತೆಲ್ಲ ಏನು ಕಂಫರ್ಟ್ ಗುರು ಇದು.